ಲೋಕಸಭಾ ಚುನಾವಣೆ ನಡೆದು 2 ವರ್ಷ ಕಳೆದಿದೆ. ಮುಂದಿನ ಚುನಾವಣೆಗೆ ಇನ್ನೂ ಹತ್ತಿರ 3 ವರ್ಷಗಳಷ್ಟು ಸಮಯವಿದೆ. ಆದರೆ ಇಂದು ಲೋಕಸಭಾ ಚುನಾವಣೆ ನಡೆದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬ ಸಮೀಕ್ಷೆ ನಡೆದಿದ್ದು ಅದರ ಫಲಿತಾಂಶ ಎಲ್ಲಿದೆ? ಹೌದು, ಇತ್ತೀಚಿನ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಪ್ರಕಾರ ಈಗ ಲೋಕಸಭಾ ಚುನಾವಣೆ ನಡೆದರೆ ಬಿಜೆಪಿ ನೇತೃತ್ವದ NDA ಅಧಿಕಾರ ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿದೆ. ಆದರೆ ಅದರ ಜನಪ್ರಿಯತೆ ಕ್ಷೀಣಿಸುವ ಲಕ್ಷಣಗಳು ಕಂಡುಬರುತ್ತಿವೆ. ಸತತ 12ನೇ ವರ್ಷದಲ್ಲಿ ಅಧಿಕಾರದಲ್ಲಿರುವ NDA ಇಂದು ಚುನಾವಣೆ ನಡೆದರೆ 326 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಜನವರಿಯಲ್ಲಿ ನಡೆದ ಹಿಂದಿನ MOTN ಸಮೀಕ್ಷೆಯು 352 ಸ್ಥಾನಗಳನ್ನು ಗಳಿಸುವ ಮುನ್ಸೂಚನೆ ನೀಡಿದ್ದಕ್ಕಿಂತ 26 ಸ್ಥಾನಗಳು ಕುಸಿತವಾಗಿದೆ. 2024ರ ಚುನಾವಣಾ ಪ್ರಚಾರಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೀಡಿದ 400 ಪಾರ್ ಘೋಷಣೆಗಿಂತ ಇದು ತುಂಬಾ ದೂರವಾಗಿದ್ದರೂ ಜೆನ್ಜಿ ಅಂಶವನ್ನ ನಿಭಾಯಿಸುವಲ್ಲೇ ಸವಾಲನ್ನ ಎದುರಿಸ್ತಾ ಇರುವ NDA ಮೇಲಿನ ಮತದಾರರ ನಂಬಿಕೆ ಇನ್ನೂ ಅಚಲವಾಗಿದೆ ಎಂಬ ಸಂಖ್ಯೆಗಳು ತೋರಿಸ್ತಾ ಇವೆ. ಪರಿಣಾಮವಾಗಿ ಜನವರಿಯ MOTN ಸಮೀಕ್ಷೆಗೆ ಹೋಲಿಸಿದ್ರೆ ಇಂಡಿಯಾ ಬ್ಲಾಕ್ನ ಸಂಖ್ಯೆಯು ಯಾವುದೇ ಗಣನೀಯ ಲಾಭವನ್ನು ಕಾಣುವ ಸಾಧ್ಯತೆ ಇಲ್ಲ. ಇತ್ತೀಚಿನ ಸಮೀಕ್ಷೆಯು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ 185 ಸ್ಥಾನಗಳು ಸಿಗ್ತವೆ ಎಂದು ಊಹಿಸಿದ್ರೆ ಜನವರಿ 2026ರ ಸಮೀಕ್ಷೆಯು 182 ಸ್ಥಾನಗಳನ್ನು ನಿರೀಕ್ಷಿಸಿತ್ತು. ಇದು 2024ರಲ್ಲಿ ಇಂಡಿಯಾ ಬ್ಲಾಕ್ ಗೆದ್ದ 234 ಸ್ಥಾನಗಳಿಗಿಂತ ಪ್ರಮುಖ ಕುಸಿತವನ್ನು ಸೂಚಿಸುತ್ತದೆ. ಮೂಡ್ ಆಫ್ ದಿ ನೇಷನ್ ಎಂಬುದು ಇಂಡಿಯಾ ಟುಡೇ ಗ್ರೂಪ್ ಸುಮಾರು 2 ದಶಕಗಳಿಂದ ನಡೆಸ್ತಾ ಇರುವ ದ್ವೈವಾರ್ಷಿಕ ಸಮೀಕ್ಷೆಯಾಗಿದೆ. ಆಗಸ್ಟ್ 2026ರ ಆವೃತ್ತಿಯನ್ನು ಜುಲೈ 1ರಿಂದ ಆಗಸ್ಟ್ 25ರವರೆಗೆ 25,184 ಜನರ ಅಭಿಪ್ರಾಯ ಪಡೆದು ಸಮೀಕ್ಷೆ ಮಾಡಲಾಗಿದೆ.